ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಾ ಎಲ್ಲರೂ? ನಾನು ಈ ವಿಡಿಯೋದಲ್ಲಿ ಧನಿಯಾ ಪುಡಿಯನ್ನು ಹೇಗೆ ಮಾಡೋದು ಅನ್ನೋದನ್ನು ಶೇರ್ ಮಾಡ್ತಾ ಇದ್ದೀನಿ. ಆಮೇಲೆ ಈ ಪುಡಿಯನ್ನು ಹೇಗೆಲ್ಲ ನಾವು ಉಪಯೋಗಿಸಬಹುದು ಆಹಾರದಲ್ಲಿ ಅನ್ನೋದನ್ನು ಸಹ ನಾನು ಶೇರ್ ಮಾಡ್ತೀನಿ. ಸೊ ಅದಕ್ಕೋಸ್ಕರ ನಾನಿಲ್ಲಿ ಅರ್ಧ ಕೆಜಿಯಷ್ಟು ಧನಿಯಾವನ್ನು ತಗೊಂಡಿದ್ದೀನಿ. ಸೊ ಇದನ್ನು ನಾವು ಹಳ್ಳಿ ಕಡೆ ಸಂತೆಯಲ್ಲೆಲ್ಲ ತಗೊಂಡ್ರೆ ಸ್ವಲ್ಪ ಕಲ್ಲೆಲ್ಲ ಇರುತ್ತೆ. ಸೊ ಅದನ್ನು ಆರಿಸಿ ನೀಟಾಗಿ ನಾವು ಸ್ವಚ್ಛ ಮಾಡ್ಕೊಳ್ಬೇಕು. ಅದಕ್ಕಿಂತ ಮುಂಚೆ ನಾವು ಈ ಒಂದು ಧನಿಯಾನ ಯಾವಾಗ್ಲೂ ಸಹ ನಾವು ಹಸನ್ ಮಾಡ್ಕೊಳ್ಬೇಕು. ಯಾವುದಾದ್ರೂ ಒಂದು ಮರದಲ್ಲಿ ಹಾಕ್ಕೊಂಡು ಚೆನ್ನಾಗಿ ನಾವು ಹಸನ್ ಮಾಡಿಕೊಂಡ್ರೆ ಅದರಲ್ಲಿರುವ ಕಲ್ಲುಗಳಿರಬಹುದು, ಬೇರೆ ಕಸ ಕಡ್ಡಿ ಏನೇ ಇರಬಹುದು, ಅವೆಲ್ಲನೂ ಸಹ ಹೊರಗಡೆ ಬರುತ್ತೆ. ಸೊ ಅದನ್ನು ಮೊದಲು ಸ್ವಚ್ಛವಾಗಿ ಮಾಡಿಕೊಂಡಾಗ ಯಾವುದೇ ಥರದ ಕಲ್ಲು ಇಲ್ಲದೇ ಇರೋ ಥರ ನಾವು ನೋಡ್ಕೊಳ್ಬೇಕಾಗತ್ತೆ. ಇತ್ತೀಚಿನ ದಿನಗಳಲ್ಲಿ ಏನಾಗುತ್ತೆ ಅಂದರೆ ಧನಿಯಾ ಥರನೇ ಇರುವ ಕಲ್ಲುಗಳು ಇದರಲ್ಲಿ ಮಿಶ್ರಣ ಆಗಿ ಬರ್ತಾ ಇರುತ್ತೆ. ಧನಿಯಾ ಜೊತೆಗೇನೆ ಬೇರೆ ಬೇರೆ ಕಡ್ಡಿಗಳು ಬರುತ್ತೆ ಕೆಲವೊಂದು ಸರಿ. ಆಮೇಲೆ ಬೇರೆ ಬೇರೆ ಪದಾರ್ಥಗಳೂ ಸಹ ಇದರೊಂದಿಗೆ ಸ್ವಲ್ಪ ಮಿಶ್ರಣ ಆಗಿರುತ್ತೆ. ಸೊ ಅಂಥವುಗಳನ್ನೆಲ್ಲ ಸಹ ನಾವು ಚೆನ್ನಾಗಿ ನೋಡಿಬಿಟ್ಟು ಎಲ್ಲವುಗಳನ್ನು ಸಹ ತೆಗೆದುಬಿಟ್ಟು ಓನ್ಲಿ ಈ ಒಂದು ಧನಿಯಾ ಇರೋ ಥರ ನಾವು ನೋಡ್ಕೊಳ್ಬೇಕು. ಈ ಧನಿಯಾವನ್ನು ನಾವು ಮರದಲ್ಲಿ ಹಾಕ್ಕೊಂಡು ನಾವು ಚೆನ್ನಾಗಿ ಹಸನ್ ಮಾಡಿದ್ರೆ ಇದರಲ್ಲಿರುವ ಎಲ್ಲ ಒಂದು ಬೇರೆ ಪದಾರ್ಥಗಳು ನಮಗೆ ಕಾಣಿಸುತ್ತೆ. ಸೊ ಅವುಗಳನ್ನೆಲ್ಲ ಸಹ ಬೇರ್ಪಡಿಸಿ ತೆಗೆದುಬಿಟ್ರೆ ಓನ್ಲಿ ಧನಿಯಾ ಉಳಿಯುತ್ತೆ. ಸೊ ಅದನ್ನು ನಾವು ಪುಡಿ ಮಾಡ್ಕೊಳ್ಬಹುದು. ಈ ಒಂದು ಮರದಲ್ಲಿ ಹಾಕ್ಕೊಂಡು ನಾವು ಹಸನ್ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಇದರಲ್ಲಿರುವ ಚಿಕ್ಕ ಪುಟ್ಟ ಧೂಳು ಸಹ ಹೊರಗಡೆ ಬರುವ ಒಂದು ಚಾನ್ಸಸ್ ಇರುತ್ತೆ. ನೋಡಿ, ಈ ಥರ ಚಿಕ್ಕ ಚಿಕ್ಕ ಒಂದು ಕಡ್ಡಿಗಳಿರಬಹುದು, ಬೇರೆ ಒಂದು ಗಿಡಗಳ ಒಂದು ಕಡ್ಡಿಗಳಿರಬಹುದು, ಇವೆಲ್ಲನೂ ಸಹ ಬೇರ್ಪಡಿಸಲ್ಪಡುತ್ತೆ ಈ ರೀತಿ ಮಾಡಿದಾಗ. ಸೊ ಆಮೇಲೆ ಕ್ಲೀನಾಗಿರುವ ಸ್ವಚ್ಛವಾಗಿರುವ ಧನಿಯಾವನ್ನು ನಾವು ಕಾದ ಹೆಂಚಿನ ಮೇಲೆ ಹಾಕಿಬಿಟ್ಟು ನಾವು ಲೋ ಫ್ಲೇಮಲ್ಲೇ ಇದನ್ನು ಇಟ್ಬಿಟ್ಟು ಫ್ರೈ ಮಾಡಬೇಕಾಗತ್ತೆ. ನಿಮಗೆ ಧನಿಯಾ ಜಾಸ್ತಿ ಇದೆ ಅಂತ ಹೇಳಿದಾಗ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಇವುಗಳನ್ನು ಫ್ರೈ ಮಾಡ್ಕೊಳ್ಬೇಕು, ಹುರಿದ್ಕೊಳ್ಬೇಕು. ನಾನು ಇಲ್ಲಿ ಹೆಂಚಿನ ಮೇಲೆ ಹುರಿತಾ ಇದ್ದೀನಿ. ನೀವು ಬಾಣಲೆಯಲ್ಲೂ ಸಹ ನೀವು ಇದನ್ನು ಬಿಸಿ ಮಾಡ್ಕೊಳ್ಬೋದು, ಅಂದರೆ ಹುರಿಬಹುದು. ನಿಮಗೆ ಯಾವುದು ಅನುಕೂಲ ಆಗುತ್ತೋ ಆ ಪಾತ್ರೆಯಲ್ಲಿ ನೀವು ಈ ಒಂದು ಧನಿಯಾನ ಲೋ ಫ್ಲೇಮಲ್ಲಿ ನೀವು ಹುರಿದ್ಕೊಳ್ಳಿ. ಇಲ್ಲ ನೀವು ಬೇಗ ಬೇಗ ಕೈ ಆಡಿಸ್ತೀರಾ, ಹುರಿತೀರಾ ಚೆನ್ನಾಗಿ ಅಂತ ಹೇಳಿದ್ರೆ ನೀವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಸಹ ಈ ಒಂದು ಧನಿಯಾವನ್ನು ಫ್ರೈ ಮಾಡ್ಕೊಳ್ಬಹುದು. ಯಾವಾಗ್ಲೂ ಸಹ ಈ ಒಂದು ಧನಿಯಾ ತುಂಬ ರೋಸ್ಟ್ ಆಗಬಾರ್ದು, ಸ್ವಲ್ಪ ಮೀಡಿಯಮ್ ಆಗಿ ರೋಸ್ಟ್ ಆಗಬೇಕು. ಇಲ್ಲ ಅಂದರೆ ಕಹಿಯಾದ ಒಂದು ರುಚಿಯನ್ನು ಕೊಡುತ್ತೆ ನಾವು ಪಲ್ಯಗಳಿಗೆ ಹಾಕಿದಾಗ. ನಿಮಗೆಲ್ಲರಿಗೂ ಸಹ ಗೊತ್ತು, ಈ ಒಂದು ಧನಿಯಾ ಪೌಡರ್ ತುಂಬ ಉಪಯುಕ್ತ. ಅಂದರೆ ನಾವು ಗ್ರೇವಿ ಮಾಡಿದಾಗಿರಬಹುದು ಅಥವಾ ಈ ಒಂದು ವೆಜಿಟೇಬಲ್ ಫ್ರೈಗಳನ್ನು ನಾವು ಮಾಡಿದಾಗ, ನಾನ್ ವೆಜ್ ಯಾವುದಾದ್ರೂ ಫ್ರೈ ಮಾಡಿದಾಗ, ಸೆಮಿ ಗ್ರೇವಿ ಥರ ಮಾಡ್ತಾ ಇರಬೇಕಾದ್ರೆ ಈ ರೀತಿಯಾದ ಒಂದು ಎಲ್ಲ ಪಲ್ಯಗಳಿಗೂ ಸಹ ಸ್ವಲ್ಪ ಧನಿಯಾ ಪುಡಿ ಹಾಕಿದರೆ ತುಂಬ ಒಂದು ಒಳ್ಳೆಯ ಘಮ ಕೊಡುತ್ತೆ, ವಾಸನೆಯನ್ನು ಕೊಡುತ್ತೆ. ಆಮೇಲೆ ರುಚಿನೂ ಸಹ ತುಂಬ ಚೆನ್ನಾಗಿ ಇದಕ್ಕೆ ಬರುತ್ತೆ. ಈ ಒಂದು ಧನಿಯಾ ಪುಡಿಯನ್ನು ಹಾಕಿದರೆ ರುಚಿನೂ ಸಹ ತುಂಬ ಚೆನ್ನಾಗಿ ಬರುತ್ತೆ. ಸಾಮಾನ್ಯವಾಗಿ ನಾವು ಧನಿಯಾ ಪುಡಿಯನ್ನು ಹೊರಗಿಂದ ತಂದಿರ್ತೀವಿ. ಸೊ ಆ ಒಂದು ಧನಿಯಾ ಪುಡಿ ಎಷ್ಟು ದಿನ ಆಗಿರುತ್ತೋ ಗೊತ್ತಿರಲ್ಲ. ಆಮೇಲೆ ಅದನ್ನು ನಾವು ಯೂಸ್ ಮಾಡ್ತಾ ಮಾಡ್ತಾ ಎಷ್ಟು ದಿನಗಳಿಂದ ಹಾಗೆ ಇಟ್ಟಿದ್ದೀವಿ ಅನ್ನೋದನ್ನು ಸಹ ನಾವು ಮರ್ತೋಗ್ಬಿಡ್ತೀವಿ. ಸೊ ಮನೆಯಲ್ಲಿ ಮಾಡಿದಂತಹ ಧನಿಯಾ ಪುಡಿಯನ್ನು ಕೆಲವು ದಿನಗಳವರೆಗೆ ನಾವು ಶೇಖರಿಸ್ಕೊಂಡು ಇಟ್ಕೊಂಡಿರಬಹುದು. ನೀವು ಒಂದು 15-20 ದಿನದವರೆಗೂ ಸಹ ಯೂಸ್ ಮಾಡ್ಬೋದು. ಇದರ ಒಂದು ಪರಿಮಳನೂ ಸಹ ಹಾಗೆ ಇರುತ್ತೆ. ಆಮೇಲೆ ರುಚಿನೂ ಸಹ ತುಂಬ ಗಾಢವಾದ ಒಂದು ರುಚಿ ಕೊಡುತ್ತೆ ಇದು ಆಹಾರಕ್ಕೆ. ಸೊ ಇದು ಆರೋಗ್ಯಕ್ಕೂ ಸಹ ತುಂಬ ಒಳ್ಳೆಯದು ಧನಿಯಾ ಪುಡಿ. ಇದು ದೇಹದಲ್ಲಿರುವ ಉಷ್ಣವನ್ನು ಸಹ ತೆಗೆಯುತ್ತೆ ಅಂತ ದೊಡ್ಡವರು ಹೇಳ್ತಿರ್ತಾರೆ. ಇದರ ಒಂದು ಆರೋಗ್ಯದ ಅನುಕೂಲಗಳೂ ಸಹ ಜಾಸ್ತಿ ಇದೆ. ಹೊರಗಡೆಯಿಂದ ತಂದು ಉಪಯೋಗಿಸುವಂತಹ ಧನಿಯಾ ಪುಡಿಗಿಂತನೂ ಸಹ ಮನೆಯಲ್ಲೇ ನಾವು ಮಾಡಿಟ್ಕೊಂಡ್ರೆ ಹಲವು ದಿನಗಳ ಕಾಲದವರೆಗೆ ನಾವು ಇದನ್ನು ಶೇಖರಿಸಿಟ್ಕೊಂಡಿರಬಹುದು. ಆಮೇಲೆ ಇದನ್ನು ನಾವು ಫ್ರೈ ಮಾಡಬೇಕಾದ್ರೆ ಯಾವಾಗಲೂ ಸಹ ಕೆಲವರು ಎಣ್ಣೆಯನ್ನು ಬಳಸ್ತಾರೆ, ಸ್ವಲ್ಪ ಎಣ್ಣೆಯನ್ನು ಹಾಕಿನೂ ಸಹ ಫ್ರೈ ಮಾಡಬಹುದು. ಆದರೆ ಈ ಒಂದು ಡ್ರೈ ರೋಸ್ಟ್ ಮಾಡಿ ಆಮೇಲೆ ಪೌಡ್ರ್ ಮಾಡಿ ಇಟ್ಕೊಂಡ್ರೆ ತುಂಬ ದಿನದವರೆಗೆ ಯಾವುದೇ ಥರದ ಈ ಒಂದು ಬೂಜು ಬರೋದಿರಬಹುದು, ವಾಸನೆ ಬರೋದಿರಬಹುದು, ಈ ರೀತಿಯಾಗಿ ಆಗೋದಿಲ್ಲ. ಹೀಗೆ ನಾವು ಮೀಡಿಯಮ್ ಅಥವಾ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನವಾಗಿ ಫ್ರೈ ಮಾಡಿದ ಒಂದು ಪುಡಿ, ಇದರ ಪುಡಿ ಘಮನೂ ಸಹ ತುಂಬ ಚೆನ್ನಾಗಿರುತ್ತೆ. ಈ ಒಂದು ಪುಡಿಯನ್ನು ಅಂದರೆ ಇದು ಸೀಕ್ರೆಟ್ ರೆಸಿಪಿ ಅಂತಲೇ ಹೇಳ್ಬೋದು. ಈ ಪುಡಿ ಹಾಕಿದರೆ ಒಂದೊಂದು ಸರಿ ಏನಾಗುತ್ತೆ, ನಾವು ಯಾವುದಾದ್ರೂ ನಾರ್ಮಲ್ ಆಗಿರುವ ಒಂದು ಫ್ರೈ ಐಟಮ್ ಮಾಡ್ತಾಯಿದ್ದೀವಿ ವೆಜಿಟೇಬಲ್ಸದ್ದು ಅಂದಾಗ ಈ ಪುಡಿ ಹಾಕಿದಾಗ ಅದಕ್ಕೆ ಒಂದು ಒಳ್ಳೆಯ ಒಂದು ರುಚಿಯನ್ನು ಕೊಡುತ್ತೆ. ಸೊ ಅದಕ್ಕೋಸ್ಕರ ಎಲ್ಲರಿಗೂ ಇದೊಂದು ಟಿಪ್ ಗೊತ್ತಿರಲಿ. ಅಂದರೆ ಹೊಸದಾಗಿ ಯಾರೆಲ್ಲ ಅಡುಗೆಯನ್ನು ಸ್ಟಾರ್ಟ್ ಮಾಡ್ತಾ ಇರ್ತಾರೋ ಅಥವಾ ಬ್ಯಾಚುಲರ್ಸು ಮನೆಯಲ್ಲಿ ಅಡುಗೆ ಮಾಡ್ಕೊಳ್ತಾ ಇರ್ತಾರೆ, ಹೆಣ್ಮಕ್ಳಿರಬಹುದು ಗಂಡು ಮಕ್ಕಳಿರಬಹುದು, ಅವ್ರಿಗೂ ಸಹ
ಇದೊಂದು ಉಪಯುಕ್ತ ಮಾಹಿತಿ ಅಂತ ನನಗನ್ನಿಸ್ತು. ಸೊ ಅದಕ್ಕೋಸ್ಕರ ಈ ಒಂದು ಚಿಕ್ಕ ಮಾಹಿತಿಯನ್ನು ಎಲ್ಲರ ಜೊತೆ ಶೇರ್ ಮಾಡ್ಕೊಳ್ಳೋಣ ಅನ್ನೋದಕ್ಕೋಸ್ಕರ ಈ ಒಂದು ಚಿಕ್ಕ ವಿಡಿಯೋ ತೆಗಿತಾ ಇದ್ದೀನಿ. ಸೊ ಈ ರೀತಿಯಾಗಿ ನಾವು ನಿಧಾನಕ್ಕೆ ರೋಸ್ಟ್ ಮಾಡಿಕೊಂಡು ಆಮೇಲೆ ಇದನ್ನು ಮಿಕ್ಸರ್ ಜಾರ್ನಲ್ಲಿ ನಾವು ಮಿಕ್ಸಿ ಮಾಡ್ಕೊಳ್ಬೇಕಾಗತ್ತೆ. ಧನಿಯಾ ಪೂರ್ತಿಯಾಗಿ ಇವಾಗ ಸರಿಯಾಗಿ ಹುರಿದುಕೊಂಡಿದೆ, ಬಣ್ಣನೂ ಸಹ ಚೇಂಜ್ ಆಗಿದೆ. ಸೊ ಇದನ್ನು ನಾವು ಒಂದು ತಟ್ಟೆಯಲ್ಲೇ ತೆಗೆದುಬಿಟ್ಟು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು. ಹಾಗೆ ಮಿಕ್ಸಿಗೆ ಹಾಕ್ಕೊಳ್ಬಾರ್ದು. ಸ್ವಲ್ಪ ಹೊತ್ತು ಆದಮೇಲೆ ಇದು ಪೂರ್ತಿ ತಣ್ಣಗಾಗಬೇಕು ಧನಿಯಾ. ಸೊ ಆದಮೇಲೆ ನಾವು ಪೌಡರ್ ಮಾಡ್ಕೊಳ್ಬೇಕು. ಇಲ್ಲ ಅಂದರೆ ಕೆಲವೊಂದು ಸರಿ ಪೌಡರ್ ಮಾಡಿಬಿಟ್ರೆ ಬಿಸಿ ಬಿಸಿ ಇರಬೇಕಾದ್ರೆ ಮುದ್ದೆ ಮುದ್ದೆ ಆಗುವ ಚಾನ್ಸಸ್ಸೂ ಸಹ ಇರುತ್ತೆ. ಪುಡಿ ಪುಡಿಯಾಗಿ ಸರಿಯಾಗಿ ಇರೋದಿಲ್ಲ. ಧನಿಯಾ ಪೌಡರ್ ಚೆನ್ನಾಗಿ ನುಣ್ಣಗೆ ಆಮೇಲೆ ಒಳ್ಳೆಯ ಒಂದು ಘಮ ಬರಬೇಕು ಅಂತ ಹೇಳಿದ್ರೆ ಹುರಿದ ಧನಿಯಾಗಳು ಪೂರ್ತಿಯಾಗಿ ತಣ್ಣಗಾಗಬೇಕು. ಆವಾಗಲೇ ನಾವು ಜಾರಿನಲ್ಲಿ ಮಿಕ್ಸರ್ ಜಾರ್ನಲ್ಲಿ ಪುಡಿ ಮಾಡ್ಕೊಳ್ಳೋದಕ್ಕೆ ತುಂಬ ಅನುಕೂಲ ಆಗುತ್ತೆ. ಈಗ ಇದು ತಣ್ಣಗಾಗಿದೆ. ಸೊ ಇದನ್ನು ಮಿಕ್ಸರ್ ಜಾರ್ನಲ್ಲಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನಾವು ನುಣ್ಣಗೆ ರುಬ್ಕೊಳ್ಬೇಕು, ಪುಡಿ ಮಾಡಬೇಕು. ಯಾವಾಗಲೂ ಸಹ ಮಿಕ್ಸರ್ ಜಾರ್ನಲ್ಲಿ ಪೂರ್ತಿಯಾಗಿ ನುಣ್ಣಗಾಗಲಿಲ್ಲ ಅಂತ ಹೇಳಿದ್ರೆ ನೀವು ಆಮೇಲೆ ಜರಡಿಯಲ್ಲಿ ನೀವು ಅದನ್ನು ಒಂದ್ಸರಿ ಜರಡಿ ಹಿಡ್ಕೊಳ್ಬಹುದು. ಇಲ್ಲ ಮಿಕ್ಸರ್ ಜಾರಲ್ಲಿ ಪೂರ್ತಿಯಾಗಿ ನುಣ್ಣಗಾಗಿದೆ ಅಂತ ಹೇಳಿದ್ರೆ ಹಾಗೆ ನಾವು ಅವುಗಳನ್ನು ಆಹಾರಕ್ಕೆ ಬಳಸ್ಕೊಳ್ಬಹುದು. ಸೊ ಕೆಲವೊಂದು ಸರಿ ಏನಾಗುತ್ತೆ, ಕೆಲವೊಂದು ಜಾರ್ಗಳಲ್ಲಿ ನುಣ್ಣಗೆ ರುಬ್ಬೋದೇ ಇಲ್ಲ ಜಾರ್ಗಳು. ಸೊ ಆಗ ತರಿತರಿಯಾಗಿ ಹಾಗೇ ಇರುತ್ತೆ ಈ ಒಂದು ಧನಿಯಾದ ಪುಡಿ. ಸೊ ಆವಾಗ ನೀವು ಜರಡಿಯಲ್ಲಿ 2 ಸರಿ ಜರಡಿ ಹಿಡ್ಕೊಂಡ್ಬಿಟ್ರೆ ಚೆನ್ನಾಗಿ ನುಣ್ಣಗಿರುವ ಧನಿಯಾ ಪೌಡರ್ ನಿಮಗೆ ಸಿಗುತ್ತೆ. ಸೊ ಈ ಒಂದು ಟಿಪ್ ಎಲ್ಲರಿಗೋಸ್ಕರ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಸೊ ನಿಮಗೆ ಪುಡಿ ಸರಿಯಾಗಿ ನುಣ್ಣಗೆ ಬರಲಿಲ್ಲ ಅಂದರೆ ಜರಡಿ ಹಿಡ್ಕೊಳ್ಳಿ. ಇಲ್ಲ ಪೂರ್ತಿಯಾಗಿ ನುಣ್ಣಗೆ ಬಂದಿದೆ ಧನಿಯಾ ಪೌಡರ್ ಅಂತ ಹೇಳಿದ್ರೆ ಅದನ್ನು ನಾವು ಹಾಗೆ ಯೂಸ್ ಮಾಡ್ಕೊಳ್ಬಹುದು. ಸೊ ಅರ್ಧವಾಗಿ ಈ ಒಂದು ಧನಿಯಾವನ್ನು ನಾವು ಜಾರ್ಗೆ ಹಾಕ್ಕೊಂಡು ಮಿಕ್ಸರ್ ಮಾಡಬೇಕಾಗತ್ತೆ. ಒಂದೊಂದು ಸ್ವಲ್ಪ ಹೊತ್ತು ಬಿಟ್ಟು ಮಿಕ್ಸರ್ ಮಾಡಿ. ಇಲ್ಲ ಅಂದರೆ ಜಾರೂ ಸಹ ಬಿಸಿಯಾಗಿ ಪೌಡರ್ ಕಪ್ಪಾಗುವ ಒಂದು ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಅರ್ಧ ಜಾರ್ಗೆ ಹಾಕ್ಕೊಂಡು ನಾವು ಮಿಕ್ಸರ್ ಮಾಡಿದ್ರೆ ಪುಡಿನೂ ಸಹ ಚೆನ್ನಾಗಾಗತ್ತೆ, ನುಣ್ಣಗಾಗತ್ತೆ. ಕೆಲವೊಂದು ಸರಿ ನಿಮಗೆ ಇದರ ಜೊತೆಗೆ ಯಾವುದಾದ್ರೂ ಒಂದು ಸ್ವಲ್ಪ ಉಪ್ಪು ಬೆರೆಸ್ಬೇಕು ಅಂದ್ರೂ ಸಹ ಸ್ವಲ್ಪ ಇದಕ್ಕೆ ಉಪ್ಪು ಹಾಕಿಬಿಟ್ಟು ನೀವು ನುಣ್ಣಗೆ ರುಬ್ಕೊಂಡ್ರೂ ಸಹ ಇದರ ಒಂದು ಪುಡಿ ಒಳ್ಳೆಯ ಒಂದು ಟೇಸ್ಟನ್ನು ಕೊಡುತ್ತೆ. ಸೊ ಈ ರೀತಿಯಾಗಿ ಬಂದಿದೆ ಈ ಒಂದು ಧನಿಯಾ ಪೌಡರು. ನನಗೆ ಇಷ್ಟು ನುಣ್ಣಗಾದರೆ ಸಾಕು. ಇನ್ನೂ ನುಣ್ಣಗಾಗುತ್ತೆ ಆ್ಯಕ್ಚುಲಿ ಜಾರಲ್ಲಿ ಹಾಕಿದರೆ, ಬಟ್ ನನಗೆ ತರಿಯಾಗಿಯೇ ನಾನು ಯೂಸ್ ಮಾಡ್ತೀನಿ. ಸ್ವಲ್ಪ ಫ್ರೈ ಮಾಡಿದಾಗ ಆಮೇಲೆ ಯಾವುದಾದ್ರೂ ಒಂದು ವೆಜಿಟೇಬಲನ್ನು ನಾವು ಶಾಲೋ ಫ್ರೈ ಮಾಡಿದಾಗ ಈ ಒಂದು ಪೌಡರ್ ಹಾಕ್ಕೊಳ್ಳೋಕ್ಕೆ ಅನುಕೂಲವಾಗಿರುತ್ತೆ. ಸೊ ಈ ರೀತಿಯಾಗಿ ನಾವು ಮಿಕ್ಸರ್ ಜಾರಲ್ಲಿ ಹೀಗೆ ರುಬ್ಕೊಂಡು ನಾವು ಒಂದು ಬಾಕ್ಸಲ್ಲಿ ಹಾಕಿಬಿಟ್ಟು ನಾವು ಶೇಖರಣೆ ಮಾಡಿಟ್ಕೊಂಡ್ರೆ ಹಲವು ದಿನಗಳ ಕಾಲ ಯಾವುದೇ ಒಂದು ಇದಕ್ಕೆ ಬೂಜು ಬರೋದಿಲ್ಲ, ವಾಸನೆನೂ ಸಹ ಹೋಗೋದಿಲ್ಲ. ಆಮೇಲೆ ನೀವು ಎಲ್ಲ ಥರದ ಒಂದು ಫ್ರೈ ಮಾಡಬೇಕಾದ್ರೆ ಇಲ್ಲ ಸೆಮಿ ಗ್ರೇವಿ ಮಾಡಬೇಕಾದ್ರೆ ವೆಜ್ ಇರಬಹುದು, ನಾನ್ ವೆಜ್ ಇರಬಹುದು, ಎರಡಕ್ಕೂ ಸಹ 1 ಅಥವಾ 2 ಸ್ಪೂನಷ್ಟು ಈ ಒಂದು ಧನಿಯಾ ಪೌಡರನ್ನು ಹಾಕ್ಕೊಂಡ್ರೆ ತುಂಬ ಒಳ್ಳೆಯ ಒಂದು ಘಮನೂ ಕೊಡುತ್ತೆ. ಆಮೇಲೆ ರುಚಿನೂ ಸಹ ತುಂಬ ಚೆನ್ನಾಗಿರುತ್ತೆ. ಈ ರೀತಿಯಾಗಿ ಸಿಂಪಲ್ಲಾಗಿ ಸ್ಟೆಪ್ ಬೈ ಸ್ಟೆಪ್ ಹೇಗೆ ಮಾಡೋದು ಧನಿಯಾ ಪುಡಿ ಅನ್ನೋದನ್ನು ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೀನಿ. ನಿಮಗೆ ಈ ಒಂದು ಅಡುಗೆ ಮಾಡಬೇಕಾದ್ರೆ ಎಷ್ಟು ಪ್ರಮಾಣದಲ್ಲಿ ಈ ಒಂದು ಧನಿಯಾ ಪುಡಿ ಬೇಕು ಅನ್ನೋದನ್ನು ನೀವು ನೋಡಿಬಿಟ್ಟು 1 ಅಥವಾ 2 ಸ್ಪೂನಷ್ಟು ನೀವು ಹಾಕ್ಕೊಳ್ಬಹುದು. ಈ ಆರೋಗ್ಯಕ್ಕೂ ಸಹ ಒಳ್ಳೆಯದು ಮತ್ತು ಮನೇಲಿ ಮಾಡಿರೋದ್ರಿಂದ ಯಾವುದೇ ಥರದ ಸೈಡ್ ಎಫೆಕ್ಟೂ ಸಹ ಆಗೋದಿಲ್ಲ. ಹೀಗೆ ಆಹಾರದಲ್ಲಿ ನಾವು ಚಿಕ್ಕ ಪುಟ್ಟ ಪುಡಿಗಳನ್ನು ನಾವು ಕೆಲವೊಂದು ಸರಿ ಬಳಸೋದ್ರಿಂದ ಇದರಿಂದ ಆರೋಗ್ಯಕ್ಕೂ ಸಹ ತುಂಬ ಪ್ರಯೋಜನಗಳಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸತಿ ಒಂದು ಒಳ್ಳೆಯ ಉಪಯುಕ್ತ ಮಾಹಿತಿಯೊಂದಿಗೆ ವಿಡಿಯೋ ಒಂದಿಗೆ ನಿಮ್ಮ ಮುಂದೆ ಇರ್ತೀನಿ. ಅಲ್ಲಿವರೆಗೂ ನಮಸ್ಕಾರಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.